ಪ್ರಕಾಶ್ ಸರ್, ಭವ್ಯ ಹನುಮಂತು ಇನ್ಸಿಡೆಂಟು ಆಗಿದೆ. ತ್ರಿವಿಕ್ರಮ್ ಅವ್ರನ್ನ ಮಂಜು ಎತ್ತಿ ಕುಗ್ತಾರೆ. ಆ ಟೈಮಲ್ಲೆಲ್ಲ ನೀವು ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ, ಭವ್ಯ ಕೊಟ್ಟಂಗೆ ಪನಿಷ್ಮೆಂಟ್ ಆ ಟೈಮಲ್ಲೆಲ್ಲ ಯಾಕೆ ಆಗಲಿಲ್ಲ ಅಂತ? ಹಾಂ, ಮಂಜು ಅವ್ರು ಮಾನಸ ಆದ್ರೂ ತಳ್ತಾರೆ ಜೋರಾಗಿ. ಸುಮಾರು ಇನ್ಸಿಡೆಂಟ್ಸ್ ಆಗಿದೆ ಅದೇ ಥರ ವೈಲೆನ್ಸ್. ಆಗ ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ? ಮಾನಸಾಗಿ ಮಂಜು ಅವ್ರು ಮಾಡಿದ್ದು ಅಂದರೆ ನೀವು ಅದನ್ನು ಅಂದರೆ ಇಂಟೆನ್ಷನ್ ನಮ್ಗೆ ಗೊತ್ತಾಗುತ್ತೆ. ಹೇಳ್ತಾ ಇರೋದು ಇಂಟೆನ್ಷನ್ ಮಾಡೋದು ಅನ್ಇಂಟೆನ್ಷನಲಿ ಆಗೋದು ಅನ್ನೋದು ಬರುತ್ತಲ್ಲ ವಿಷಯ. ಬಟ್ ಮಂಜು ಅವರು ತ್ರಿವಿಕ್ರಮ್ ಅವ್ರನ್ನ WWE ತರ ಎತ್ತಿ ಕುಕ್ಕಿದ್ರಲ್ಲ, ಟಾಸ್ಕ್ ಅಲ್ಲೇನೆ ಅದು ಪುಷ್ ಮಾಡಿರೋದು, ಅದು ಪುಷ್ ಮಾಡಿರೋದು ಎತ್ತಿ ಬಿಸಾಕಿದ್ದಾರೆ. ತ್ರಿವಿಕ್ರಮ್ ಮಂಜು ಮಾಡಿದ್ದು ಅಂದರೆ ಅದು ಅದು ಭವ್ಯ ಅವ್ರಿಗೆ ಹಿಟ್ ಅಂದರೆ ಅದು ಹೊಡೆಯೋ ಥರ ಇತ್ತಲ್ಲ. ಶಿ ಆಲ್ಸೋ ಅಗ್ರೀಡ್ ಅದಕ್ಕೆ. ಅದು ಹೊಡೆಯೋ ಥರ ತುಂಬ ಲಿಟ್ರಲಿ ಆಕ್ಷನ್ ತಗೊಂಡಿರೋದು ಕರೆಕ್ಟೇ. ಈ ಸಿಚುವೇಶನ್ಗೆ ನೀವು ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಅಂತ? ಅದು ಅಂದರೆ ಕುಕ್ಕಿ ತ್ರಿವಿಕ್ರಮ್ ಹೌದು ಹೌದು. ಇಲ್ಲ, ಅದಕ್ಕೂ ಮುಂಚೆನೇ ಐ ಥಿಂಕ್ ಅವ್ರು ಗೋಲೆಲ್ಲ ತಗೊಂಡಿರ್ತಾರೆ ಹೊಡೆದಾಡೋದಕ್ಕೆ. ಇಲ್ಲ, ಅವ್ರಿಗೇನು ಪೈನ್ ಆಗಲಿಲ್ಲ. ದೇ ಆರ್ ಆಲ್ ಓಕೆ ವಿತ್ ದಟ್. ಇಲ್ಲ, ಅಂದ್ರೆ ಟಾಸ್ಕಲ್ಲಿ ರೆಗ್ಯುಲರ್ ಪುಷ್ ಮಾಡೋದು, ಇಲ್ಲ ಅಂದ್ರೆ ಟಾಸ್ಕ್ ರೆಗ್ಯುಲರ್ ಪುಷ್ ಮಾಡೋದು, ತಳ್ಳೋದು, ಪರಿಸೋದು ಎಲ್ಲ ತುಂಬಾನೇ ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಟಾಸ್ಕಲ್ಲಿ ಬರುತ್ತೆ. ಅದು ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಇಲ್ಲ. ಅಲ್ಲಿ ಪುಷ್ ಮಾಡೋದು ತಳ್ಳು ಏನು ಅವಶ್ಯಕತೆ ಇಲ್ಲ. ಶಿ ವಾಸ್ ಹಿಟ್ಟಿಂಗ್ ಅನ್ನೋದು ಒಂದು ವಿಷಯ ಇತ್ತು. ಅದಕ್ಕಾಗಿ ಅದನ್ನು ದೊಡ್ಡ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ಅದಕ್ಕೆ ನಾವು ಅಡ್ರೆಸ್ ಮಾಡಲೇಬೇಕು ಅಂತ ಹೇಳಿ ವೀಕೆಂಡ್ಗೆ ಸುದೀಪ್ ಸರ್ ಬಂದಾಗ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿದ್ದಾರೆ. ಬಿಕಾಸ್ ಅದು ಎವ್ರಿಬಡಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಅಂತ. ಅದನ್ನು ಟಾಸ್ಕಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇದು ಎಲ್ಲರೂ ತಲೆಗೆ ಹೋಗಲಿ ಅಂತ ಹೇಳಿ ಮಾಡಿರೋದು. ಅದು ಬಿಟ್ಟು ತಳ್ಳೋದು, ಪುಷ್ ಮಾಡೋದು ಅಂದರೆ ದೇ ಆರ್ ಆಲ್ ಓಕೆ ವಿದ್ದಾರೆ. ಯಾಕಂದರೆ ಎಲ್ಲ ಟಾಸ್ಕ್ ಹಂಗೆ ಆಗುತ್ತೆ. ಮೇ ಬಿ ಅದನ್ನು ಅಟ್ಯಾಕ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ರೀತಿಲಿ ಬಂದಾಗ ನೀವು ತಳ್ಳೋದು, ಪುಷ್ ಮಾಡೋದು ಇಲ್ಲದೆ ಅದನ್ನು ಮಾಡೋಕ್ಕೆ ಆಗಲ್ಲ. ಅದರಲ್ಲಿ ಒಂದು ಸರ್ಟನ್ ಲಿಮಿಟ್ ಇರುತ್ತೆ. ನಾವು ನೋಡ್ತೀವಿ ಇಂಟೆನ್ಷನ್ ಯಾವುದಾಗುತ್ತೆ, ಅನ್ಇಂಟೆನ್ಷನ್ ಯಾವ್ದು ಹೋಗುತ್ತೆ. ಇಫ್ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂದರೆ ವಿಲ್ ಗೋನ್ ಸ್ಟಾಪ್. ಅದನ್ನು ಹಂಗೆ ನೋಡ್ಬೇಕದು. ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾಡಲೇಬೇಕಲ್ಲ. ಅದು ಪ್ರೊಟೆಕ್ಟ್ ಮಾಡೋಕ್ಕಲ್ಲ. ಅಲ್ಲ, ನೀವು ವಿಡಿಯೋ ನೋಡ್ಬಿಟ್ಟು ಹೇಳಿ ಅದು ಪ್ರೊಟೆಕ್ಟ್ ಮಾಡೋದು. ಈ ಕ್ವಶನಿಗೆ ನಾನು ಆನ್ಸರ್ ಮಾಡ್ತೀನಿ. ಇದೇ ಥರ ಕಾಡ್ಕೋಣಗಳೇನಾದರೂ ಏನೋ ನ್ಯಾಷನಲ್ ಜಿಯೋಗ್ರಫಿಲಿ ಜಗಳ ಆಡ್ತಿದ್ರು, ಏನು ಫೋರ್ಸ್ ಆಗಿ ಜಗಳ ಆಡ್ತಾ ಇದ್ದಾವೆ ಅಂತಾರೆ. ಅದೇ ಎರಡು ಮೊಲಗಳು ಕಿತ್ತಾಡ್ತಿದ್ರೆ ಏನು ಕ್ಯೂಟಾಗಿ ಕಿತ್ತಾಡ್ತಾ ಇದ್ದಾವೆ. ಇಷ್ಟೇ ಡಿಫ್ರೆನ್ಸ್ ಮೇಡಮ್. ಸೊ ನಾನು ರಜತ್ತು ಆಡಬೇಕಾದ್ರೂ ಆಟ ಹಂಗೆ ಇರ್ತಾಯಿತ್ತು, ನಾನು ಮಂಜಣ್ಣ ಆಡಬೇಕಾದ್ರೆ ಆಟ ಹಂಗೆ ಇರ್ತಾಯಿತ್ತು. ಅದರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರಲಿಲ್ಲ. ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ ಮೇಲೆ ತೊಗೊಂಡೋಗಿ ಹೋಗ್ತಾ ಇದ್ದೇನೆ, ಅಲ್ಲಿಂದಮೇಲೆ ಹಂಗೆ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರಲಿಲ್ಲ. ಸೊ ಇಲ್ಲಿ ಭವ್ಯದು ಇವ್ರದ್ದು ಏನಾಯಿತು ಅಂತಂದರೆ ಅದು ಸಿಂಪಲಾಗಿ ಕಾಣಿಸ್ತು. ಸೊ ನಂದು ಮಂಜಣ್ಣದ್ದು ಏನಂತಂದರೆ ಆಟದ ಇಂಟೆನ್ಷನ್ ಆಯಿತು. ಇಂಟೆನ್ಷನ್ ಇಸ್ ಬೇರೆ. ನನ್ನ ಅಲ್ಲಿ ಪೋಸ್ಟರ್ ತಡಿಬೇಕು ಅನ್ನೋದಿತ್ತು, ಅವ್ರನ್ನ ಎತ್ತಿ ಬೆನ್ನು ಮುರಿದಾಕಬೇಕು ಅನ್ನೋದು ನನಗಿರಲಿಲ್ಲ. ಇಲ್ಲ, ರಜತ್ ನನ್ನನ್ನು ಏನಾರ ಇಂಟೆನ್ಷನಾಗಿ ಹರ್ಟ್ ಮಾಡಬೇಕು ಅಂದರೆ ಬೇರೆ ಥರನೇ ಹರ್ಟ್ ಮಾಡಿರೋರು. ಆ್ಯಂಡ್ ಇಬ್ಬರು ಆಡ್ತಾ ಇದ್ದಿದ್ದು ರೀತಿನೂ ಹಂಗೆ ಇತ್ತು. ನಾವು ಗೇಮಿಗೆ ಏನು ಹಾಕಬೇಕಾಗಿತ್ತು ಆ ಎಫರ್ಟ್ ಆಗ್ತಿದ್ದು, ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ದಿದ್ದು ಗೇಮ್. ಇಟ್ ಇಸ್ ನಾಟ್ ಇಂಟೆನ್ಷನಲ್.